ರಾಜ್ಯದ ಬಿಜೆಪಿಯ ಲೋಕ ಟಿಕೆಟ್ ಬಗ್ಗೆ ಮಾತಾಡ್ತಾ ಹೋದ್ರೆ 195 ಕ್ಷೇತ್ರಗಳಿಗೆ ಆಲ್ರೆಡಿ ಮೊದಲ ಹಂತದಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿ ಆಗಿದೆ. ಒಬ್ಬ ಅಭ್ಯರ್ಥಿಗೂ ಕೂಡ ಕರ್ನಾಟಕದಲ್ಲಿ ಟಿಕೆಟ್ ಪಕ್ಕ ಆಗಿಲ್ಲ. ಇಲ್ಲಿ ಕೇಂದ್ರ ಸಚಿವರುಗಳಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ, 5-6 ಬಾರಿ ಗೆದ್ದಂತವರಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಈ ಬಾರಿ ಕರ್ನಾಟಕದಲ್ಲಿ ಮೇಜರ್ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಫಸ್ಟ್ ಲಿಸ್ಟ್ ನಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರಿಲ್ಲ, ಕೇಂದ್ರ ಸಚಿವರ ಹೆಸರು ಸಹ ಹೈಕಮಾಂಡ್ ಘೋಷಣೆ ಮಾಡಿಲ್ಲ. ಎರಡನೇ ಪಟ್ಟಿಯಲ್ಲಿ ಹಾಗಾದ್ರೆ ಹುರಿಯಾಳುಗಳ ಹೆಸರು ಹೊರಬೀಳುತ್ತಾ? ಇವತ್ತು ರಾಜ್ಯ ಬಿಜೆಪಿ ಮಹತ್ವದ ಚುನಾವಣಾ ಸಭೆ ಇದೆ. ಸಂಜೆ 7 ಗಂಟೆಗೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ಇದೆ. ಎರಡನೇ ಹಂತದಲ್ಲಿ ಕರ್ನಾಟಕ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಗೊಂದಲದ ಕ್ಷೇತ್ರಗಳ ಕುರಿತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮೊನ್ನೆ CWC ಸಭೆಯಲ್ಲಿ ಮೀಟಿಂಗ್ ಆದಾಗ ವಿಜೇಂದ್ರ ಕೂಡ ಇದ್ರು. ಆದ್ರೆ ಅದರ ಹೊರತಾಗಿಯೂ ಕೂಡ ಮೊದಲ ಲಿಸ್ಟ್ ನಲ್ಲಿ ಕರ್ನಾಟಕದ ಒಬ್ಬ ನಾಯಕರಿಗೂ ಕೂಡ ಟಿಕೆಟ್ ಅಂತ ಹೇಳಿ ಅನೌನ್ಸ್ ಆಗಿಲ್ಲ. ರಂಜಿತ್ ನೋಡಿ, ಈಗ ಮೊನ್ನೆ ಮೀಟಿಂಗ್ ಆದಾಗ ಇಡೀ ರಾತ್ರಿ ನಾವು ಕಾಯ್ಕೊಂಡಿದ್ವಿ. ಯಾಕಂದ್ರೆ ಬಿಜೆಪಿಯ ಕೇಂದ್ರ ಕಚೇರಿ ಅಂತ ಆಗ್ಬೇಕಲ್ಲಿ ಬಿಜೆಪಿ ರಾಜ್ಯ ಕಚೇರಿ ಅಂತ ಆಗಿದೆ, ಅದು ಬಿಜೆಪಿ ಕೇಂದ್ರ ಕಚೇರಿ ಅಂತ ಮಾಡ್ಕೋಬೇಕು. ಅಲ್ಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆದಿತ್ತು. ರಾತ್ರಿ 12 ಗಂಟೆವರೆಗೂ ಕಾಯ್ಕೊಂಡಿದ್ವಿ. ನಾನು ಕೂಡ ಆಫೀಸಲ್ಲೇ ಇದ್ದೆ, ಇವಾಗ ಟಿಕೆಟ್ ಬರುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ರಾಜಕೀಯ ವಿಶ್ಲೇಷಕರು, ಒಂದಷ್ಟು ಜನ ಹಿರಿಯ ರಾಜಕಾರಣಿಗಳು ಹೇಳ್ತಾ ಇದ್ದು, ಮೊದಲ ಪಟ್ಟಿಯಲ್ಲಿ ಕರ್ನಾಟಕದಿಂದ ಏನು ಇರುವಂತ 28 ಕ್ಷೇತ್ರಗಳ ಪೈಕಿ ಒಂದು 12 ಕ್ಷೇತ್ರಗಳ ಹೆಸರನ್ನ ಇವತ್ತು ಪಟ್ಟಿಯಲ್ಲಿ ಸೇರಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಬಹುದು ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಅದೇ ಕಾರಣಕ್ಕೋಸ್ಕರ ನಾವು ಕಾದು ಕೂತಿದ್ವಿ. ಆದ್ರೆ ಅಲ್ಲಿ ಪಟ್ಟಿ ಗಮನಿಸಿದಾಗ 195 ಕ್ಷೇತ್ರಗಳ ಮೊದಲ ಹಂತದಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು. ಆದ್ರೆ ನಾವು ಫಸ್ಟ್ ನೋಡಿದ ಕರ್ನಾಟಕದ ಹೆಸರೇ ಇರಲಿಲ್ಲ. ಸೊ ಈಗ ಇದನ್ನೆಲ್ಲ ಗಮನಿಸಿದಾಗ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಘೋಷಣೆ ಬಿಜೆಪಿಗೆ ಕಬ್ಬಿಣದ ಕಡಲೆ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನವಿಲ್ಲ. ನಿಜ. ಯಾಕಂದ್ರೆ ಸರ್ವೆಗಳು ನಡೆಸಿದ್ದಾರೆ, ಆಂತರಿಕವಾದಂತ ಸರ್ವೆ ರಿಪೋರ್ಟ್ಗಳು ಹೈಕಮಾಂಡ್ ಅಂಗಳದಲ್ಲಿದೆ. ವರಿಷ್ಠರದೆಲ್ಲವನ್ನು ಕೂಡ ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಸಿಟ್ಟಿಂಗ್ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ತಯಾರಿಗಳನ್ನ ನಡೆಸಿ, ಅದರಲ್ಲೂ ಪ್ರಮುಖವಾಗಿ ಮೊನ್ನೆ ನಮ್ಮ ಮಾಜಿ CM BS ಯಡಿಯೂರಪ್ಪ ಅವರು ಕೂಡ ಭಾಗ್ಯ ಆಗಿರಲಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿತ್ತು ಅನ್ನೋ ಕಾರಣಗಳಿತ್ತು. ಹಾಗಾಗಿ ಮೋಸ್ಟ್ಲಿ ಇವತ್ತು 7 ಗಂಟೆಗೆ ಮತ್ತೊಂದು ಸುತ್ತಿನ ಮೀಟಿಂಗ್ ಇದೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ. ಆ ಮೀಟಿಂಗ್ ಬಳಿಕ ಎರಡನೇ ಪಟ್ಟಿಯನ್ನು ಕೂಡ ಘೋಷಣೆ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದ ಹುರಿಯಾಳುಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ನಿರೀಕ್ಷೆ ಅಂತೂ ಇದ್ದೇ ಇದೆ. ಖಂಡಿತವಾಗ್ಲೂ ಕೂಡ ಸುಮಾರು ಮೊನ್ನೆ 28 ಲೇಡೀಸ್ಗೆ ಈ ಬಾರಿ ಲೋಕ ಟಿಕೆಟ್ ಪಕ್ಕ ಆಯ್ತು. 50 ಜನ ಯುವಕರಿಗೆ, ಯುವ ಮುಂದಾಳುಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ರು. ಅದೇ ಲೆಕ್ಕಾಚಾರವನ್ನ ಕರ್ನಾಟಕದ ಹಂತಕ್ಕೆ ಬಂದಾಗ ಏನಾದರೂ ಮೇಜರ್ ಬದಲಾವಣೆಗಳಾಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಇದೆ. 7 ಗಂಟೆ ಮೀಟಿಂಗ್ ಆದ ನಂತರ ಗೊತ್ತಾಗಬೇಕಾಗಿದೆ ಕರ್ನಾಟಕದ ಎಷ್ಟು ಜನರಿಗೆ, ಸಿಟ್ಟಿಂಗ್ ಎಂಪಿಗಳಿಗೆ ಎಷ್ಟು, ಹೊಸ ಮುಖಗಳಿಗೆ ಎಷ್ಟು, ಜಾತಿವಾರ ಲೆಕ್ಕಾಚಾರ ಎಷ್ಟು, ಇದೆಲ್ಲವೂ ಕೂಡ ಬಹುಶಃ ಫೈನಲ್ ಆಗುತ್ತಂತ ಅನ್ಸುತ್ತೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, 7 ಗಂಟೆಗೆ ಬಿಜೆಪಿಯ ಮೀಟಿಂಗ್ ಇದೆ, ಮೇಜರ್ ಮೀಟಿಂಗ್. ಕರ್ನಾಟಕದ ಕುರಿತಾಗಿ ಏನಾದರೂ ಮಹತ್ವದವಾದಂಥ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳಿದೆಯಾ? ಏನು ಲೆಕ್ಕಾಚಾರ ಇದೆ ಸುರೇಶ್? ಇವತ್ತು ಸಂಜೆ 7 ಗಂಟೆಗೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಶುರುವಾಗಿರ್ತಕ್ಕಂಥದ್ದು. ಇನ್ನು ಲೋಕಸಭಾ ಚುನಾವಣೆಯ ಟಿಕೆಟ್ ಘೋಷಣೆ ಸನ್ನಿಹಿತ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಗರಿಗೆದರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಈಗಾಗಲೇ ಇದೇ ನಿಟ್ಟಿನಲ್ಲೇ ಒಂದಷ್ಟು ಕಗ್ಗಂಟಾಗಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ಉದಾಹರಣೆ ಬೀದರ್ನಲ್ಲಿ ಒಂದು ಕಡೆಗೆ ಭಗವಂತ ಖೂಬಾ ಇದೆ, ಹಾಲಿ ಸಚಿವರಿಗೆ ವಿರೋಧ ಇರತಕ್ಕಂಥದ್ದು. ಇಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು. ಜೊತೆಗೆ ಈ ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಕಡೆಗೆ ಮಾಜಿ ಸಚಿವರಂಥ ಸುಧಾಕರ್ ಇರತಕ್ಕಂಥದ್ದು. ಜೊತೆಗೆ SR ವಿಶ್ವನಾಥ್ ಅವರ ಮಗ ಲಾಬಿ ಮಾಡ್ತಾ ಇರ್ತಕ್ಕಂಥ ಟಿಕೆಟ್. ಅಂದರೆ ಇದೇ ರೀತಿಯಾಗಿ ಸುಮಾರು ಒಂದು 8ರಿಂದ 10 ಒಂದು ಕಗ್ಗಂಟಾಗಿರ್ತಕ್ಕಂಥ ಕ್ಷೇತ್ರಗಳಿಂದ ಈ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಟಿಕೆಟನ್ನು ಹಂಚಿಕೆ ಮಾಡಬೇಕು ಮತ್ತು ಯಾವ ಮಾನದಂಡಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಒಂದು ರೀತಿ ಚರ್ಚೆ. ಇದರ ಜೊತೆಯಲ್ಲಿ ಈ ಟಿಕೆಟ್ ಘೋಷಣೆ ಆದ ನಂತರ ಆಗುವಂಥ ಅಸಮಾಧಾನಗಳ ಬಗ್ಗೆಯೂ ಕೂಡ ಇವತ್ತಿನ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ರಂಜಿತ್, ಇದೇ ನಿಟ್ಟಿನಲ್ಲಿ ಇವತ್ತು ಕೂಡ ಅಂದರೆ ಇವತ್ತು ಸಂಜೆ 7 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಸಭೆ ನಂತರ ಜೊತೆಗೆ ರಾಜ್ಯಕ್ಕೆ 2 ದಿನಗಳ ಕಾಲ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗಿಗೆ ಯಾರೆಲ್ಲ ಇರ್ತಾರೆ ಹಿರಿಯ ನಾಯಕರು? ನಗರಸಭೆ ಈಗಾಗಲೇ ಕೋರ್ ಕಮಿಟಿ ಅಂತಂದಾಗಲೇ ಕೋರ್ ಕಮಿಟಿ ಇರತಕ್ಕಂಥ ಸದಸ್ಯರು ಯಡಿಯೂರಪ್ಪನವರು, ಹಾಗೆ ಸದಾನಂದ ಗೌಡರು, ಇನ್ನು ಅಧ್ಯಕ್ಷರಾದಂತಹ
ಬಿ ವೈ ವಿಜಯೇಂದ್ರ ಅವರು ಸೇರಿದಂತೆ ಪ್ರಮುಖ ಆರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಪ್ರಮುಖ ನಾಯಕರು ಜೊತೆಗೆ ಒಂದು ಇನ್ನು ರಾಧಾ ಮೋಹನ್ ದಾಸ್ ಅವರು ಈಗ ಕರ್ನಾಟಕ ರಾಜ್ಯ ಏನು ರಾಜ್ಯ BJPಯ ಚುನಾವಣಾ ಉಸ್ತುವಾರಿಯಾಗಿ ಭಾಗವಹಿಸಿದ ಅವರು ಕೂಡ ಭಾಗಿಯಾಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಒಟ್ಟಾರೆ ಸುಮಾರು ಒಂದು 15 ಪ್ರಮುಖ ನಾಯಕರು ಸೇರಿ ನಡೆಸುವಂತಹ ಈ ಸಭೆ ಬಹಳ ಮಹತ್ತರವಾಗಿರ್ತಕ್ಕಂಥ. ಯಾಕೆಂತಂದರೆ ಸದ್ಯದಲ್ಲೇ ಟಿಕೆಟ್ ಕೂಡ ಅನೌನ್ಸ್ ಆಗ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಇದು ಬಹಳ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಸಭೆಯ ನಂತರ ಅಂದರೆ ಯಾವ ರೀತಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕಳಿಸ್ಬೇಕು ಅಂತಕ್ಕಂಥದ್ದು. ಅಂದರೆ ಎಲ್ಲ ರೀತಿಯ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗೊಂದಲ ಕೂಡ ಬಗೆಹರಿದಿದೆ ಅಂತಕ್ಕಂತಹ ಒಂದು ಸಂದೇಶ ಕೂಡ ಹೈಕಮಾಂಡ್ಗೆ ಕಳಿಸ್ಬೇಕಾಗಿದೆ. ಸೊ ಹೀಗಾಗಿನೇ ಈ ಒಂದು ಸಭೆ ಕೂಡ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಜೊತೆಗೆ JP ನಡ್ಡಾ ಕೂಡ ಬರ್ತಾ ಇರೋದ್ರಿಂದ ಒಂದಷ್ಟು ಅವ್ರಿಗೂ ಕೂಡ ಸಂದೇಶವನ್ನು ಕೇಳ್ತಾರೆ. ಅಂದರೆ ಏನೆಲ್ಲ ಒಂದು ಈ ರೀತಿ ಪ್ರಿಪ್ರೇಷನ್ ಆಗಿದೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಕೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ರಿಪೋರ್ಟನ್ನು ಕೂಡ ಸಲ್ಲಿಕೆ ಆಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್.